ನಾಳೆಯ ಬಹುನಿರೀಕ್ಷಿತ RCB ವರ್ಸಸ್ CSK ಮ್ಯಾಚ್ ಮುಗಿದ ನಂತರ ಈ ಚಾನಲ್ ಅಲ್ಲಿ ವಿಡಿಯೋ ಬರುವುದಿಲ್ಲ. ಯಾಕೆಂತಂದ್ರೆ ನಾನು ನಾಳೆ ಸ್ಟೇಡಿಯಂಗೆ ಹೋಗಿ ಮ್ಯಾಚ್ ನೋಡ್ತಾ ಇದ್ದೇನೆ ಅಂಡ್ ವಿಡಿಯೋ ಮರುದಿನ ಬೆಳಿಗ್ಗೆ ಬರ್ತದೆ. ನಮಸ್ಕಾರ ಎಲ್ಲರಿಗೆ, ಆರ್ಡರ್ ಮಾತಾಡ್ತಾ ಇರೋದು ಕುಶಲ ವೀಕ್ಷಣೆ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ಚಾನಲಲ್ಲಿ ಬರ್ತಾ ಇರುವಂತಹ ವಿಡಿಯೋಗಳು, ನಮ್ಮ ಮಾತುಗಳು ನಿಮಗೆ ನಿಜವಾಗ್ಲೂ ಕೂಡ ಇಷ್ಟ ಆಗ್ತಾ ಇದ್ದಾರೆ. ಹಾಗೆಯೇ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಿ, ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ, ಅಪರೂಪಕ್ಕೆ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ನಾಳೆಯ ಮ್ಯಾಚಿನ ಪ್ರಿವ್ಯೂ ಇವತ್ತು ಸಂಜೆಯೇ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಯಾಕೆಂತಂದರೆ ಟೆನ್ಷನ್ ಎಂತ ಆಗ್ತದೆ ಅಂತ ಟೆನ್ಷನ್ ಆಗಿದೆ. ಎರಡು ತಂಡದಲ್ಲಿ ಒಂದು ತಂಡ ಪ್ಲೇ ಆಫಿಗೆ ಕ್ವಾಲಿಫೈ ಆಗ್ತದೆ, ಇಬ್ಬರು ಸಹ ಒಟ್ಟಿಗೆ ಅಂತೂ ಕ್ವಾಲಿಫೈ ಆಗಲಿಕ್ಕೆ ಆಗೋದಿಲ್ಲ. 3 ಟೀಮ್ ಆಲ್ರೆಡಿ ಕ್ವಾಲಿಫೈ ಆಗಿದೆ. ಯಾವುದು ಅಂತಂದರೆ KKR, ರಾಜಸ್ಥಾನ ಹಾಗೂ SRH ತಂಡ. ಸೊ ನಮ್ಮ RCB ಅಥವಾ CSK ಯಾವುದೋ ಒಂದು ತಂಡ ಮಾತ್ರ ಕ್ವಾಲಿಫೈ ಆಗ್ತದೆ. ಆದ್ದರಿಂದ ನಾಳಿನ ಪಂದ್ಯ ಆ ರೇಂಜ್ಗೆ ಇಂಪಾರ್ಟೆಂಟ್. ಈ IPLದು ಫಸ್ಟ್ ಮ್ಯಾಚ್ ಇದ್ದದ್ದು CSK ವರ್ಸಸ್ RCB, ಚೆನ್ನೈಯಲ್ಲಿದ್ದದ್ದು ಆ್ಯಂಡ್ ನಮ್ಮ RCB ಸೋತಿತ್ತು. ನಮ್ಮ ರೆಕಾರ್ಡ್ ಅಗೇನ್ಸ್ಟ್ CSK ಒಳ್ಳೆದಿಲ್ಲ, ಒಪ್ಪಿಕೊಳ್ಳೋ ಕೆಲವು ವಾಸ್ತವವನ್ನು ನಾವು ಅರಿತುಕೊಳ್ಬೇಕಾಗ್ತದೆ. ನಮ್ಮ ರೆಕಾರ್ಡ್ CSK ಅಗೇನ್ಸ್ಟ್ ಒಳ್ಳೆದಿಲ್ಲ. ಆ್ಯಂಡ್ ಈಗ RCBಯ ಕೊನೆಯ ಪಂದ್ಯ ಆ್ಯಂಡ್ CSKಯ ಕೊನೆಯ ಪಂದ್ಯ ಆಗ್ತಾ ಇರೋದು ನಮ್ಮ ಬೆಂಗಳೂರಿನಲ್ಲಿ. ಸೊ ಮಳೆ ಒಟ್ರಾಶಿ ಮಳೆ ಬರುವ ಸಾಧ್ಯತೆ ಇದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದಾರೆ. ಹವಾಮಾನ ಇಲಾಖೆಯಿಂದ ಏನು ಒಂದು ನೋಟಿಸ್ ಬಂದಿದೆ ಅಂತಂದರೆ 80% ಪ್ರೊಬ್ಯಾಬಿಲಿಟಿ ಇದೆ, ನಾಳೆ ಬೆಂಗಳೂರಲ್ಲಿ ಭಯಂಕರ ಮಳೆ ಆಗುವಂಥ ಪ್ರೊಬ್ಯಾಬಿಲಿಟಿ ಇದೆ, ಹಾಗೆ ಹೀಗೆ ಅಂತ. ಅದಕ್ಕೆ ಮುಂಚಿತವಾಗಿ ಹಿಂದಿನ ದಿನ ಅಂದರೆ ಇವತ್ತು ಮೋಡ ಕವಿದ ವಾತಾವರಣ ಅಂತೂ ಖಂಡಿತ ಇದೆ ಬೆಂಗಳೂರಲ್ಲಿ. ನಾ ಇರೋದು ರಾಜರಾಜೇಶ್ವರ ನಗರದಲ್ಲಿ, ಇಲ್ಲೇನು ಬುರ್ರಂತ ಮಳೆ ಏನು ಬರ್ತಾ ಇಲ್ಲ ಸದ್ಯಕ್ಕೆ, ಬಟ್ ಮೋಡ ಕವಿದುಕೊಂಡಿದೆ. ಇವತ್ತು ಇಡೀ ದಿನ ಏನು ಅಂಥದ್ದೇನು ದೊಡ್ಡ ಸೂರ್ಯಕಿರಣ ಏನು ಇರಲಿಲ್ಲ, ಮೋಡ ಕವಿದ ವಾತಾವರಣವೇ ಇದೆ. ನಾಳೆ ಎಂತ ಆಗ್ತದೆ ಅಂತ ಅದು ನಾಳೆಯೇ ಗೊತ್ತಾಗ್ತದೆ. ಬಟ್ ಒನ್ ಗುಡ್ ಥಿಂಗ್ ಏನು ಅಂತಂದರೆ, ಬೆಂಗಳೂರಿನ ನಮ್ಮದೇನು ಚಿನ್ನಸ್ವಾಮಿ ಸ್ಟೇಡಿಯಂ ಇದೆಯಲ್ಲ, ಅದರದ್ದು ಡ್ರೈನೇಜ್ ಸಿಸ್ಟಮ್ ಇಡೀ ವರ್ಲ್ಡಲ್ಲಿ ದ ಬೆಸ್ಟ್ ಅಂತೆ. ಎಂಥದೇ ಮಳೆ ಸುರಿಲಿ, ಬಟ್ ಮಳೆ ನಿಂತ ಮೇಲೆ 20 ನಿಮಿಷದಲ್ಲಿ ಲಿಟ್ರಲಿ ಗ್ರೌಂಡ್ ಸೂಪರ್ ಆಗಿ ರೆಡಿಯಾಗಿರ್ತದೆ. ಅಂತಹ ಒಂದು ಟೆಕ್ನಾಲಜಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿದೆ. ಬಟ್ ಮಳೆ ಬಂದರೆ ಮಳೆ ನಿಲ್ಲಬೇಕಲ್ಲ, ಅದು ಮಾತ್ರ ಇಂಪಾರ್ಟೆಂಟ್. ಮಳೆಯೇ ನಿಲ್ಲದಿದ್ದರೆ ಎಂತ ಮಾಡಲಿಕ್ಕಾಗೋದಿಲ್ಲ. ಮಳೆ ನಿಂತರೆ 20 ನಿಮಿಷದಲ್ಲಿ ಪೂರ್ತಿ ಗ್ರೌಂಡ್ ರೆಡಿಯಾಗಿರ್ತದೆ. ಮಳೆಯೇ ಬೀಳದಿರಲಿ ಅನ್ನೋದು ನಮ್ಮ ಆಶೆ. ಯಾಕಂತಂದರೆ ಗೆಲುವು ಎರಡೂ ತಂಡಕ್ಕೂ ಬೇಕು. ಆದರೆ ಯಾವ ತಂಡ ಯಾವ ಥರ ಗೆಲ್ಲಬೇಕು ಆ ಪ್ರೆಷರ್ RCBಗೆ ಸಿಕ್ಕಾಪಟ್ಟೆ ಜಾಸ್ತಿ ಇರೋದು. ಯಾಕಂತಂದರೆ ಈಗ ನಾಳೆ RCB ವಿನ್ ಆಯಿತು ಅಂತ ಇಟ್ಕೊಳ್ಳಿ, ಕೇವಲ ವಿನ್ ಆದರೆ ಸಾಕಾಗೋದಿಲ್ಲ. CSK ಸುಮ್ಮನೆ ಒಂದು ಹೇಳ್ತಾ ಇರೋದು, ಫಸ್ಟ್ ಬ್ಯಾಟಿಂಗ್ CSK ಮಾಡಿತ್ತು ಅಂತ ಇಟ್ಕೊಳ್ಳಿ, ದೇವರೇ ಫಸ್ಟ್ CSK ಬ್ಯಾಟಿಂಗ್ ಮಾಡಲಿ, ಫಸ್ಟ್ ಬ್ಯಾಟಿಂಗ್ CSK ಮಾಡಿತ್ತು ಅಂತ ಇಟ್ಕೊಳ್ಳಿ, 200 ರನ್ ಹೊಡೆದ್ರು, ನಮ್ಮ ಪಿಚ್ಚಲ್ಲಿ 200 ರನ್ ಹೊಡೆದ್ರು ಅಂತ. ಆದರೆ RCB ಪ್ಲೇ ಆಫಿಗೆ ತೇರ್ಗಡೆ ಆಗಬೇಕು ಅಂತಂದರೆ 18.1 ಓವರ್ಸ್ ಒಳಗಡೆ ಆ ಟಾರ್ಗೆಟನ್ನು ರೀಚ್ ಮಾಡಬೇಕು. RCB ಫಸ್ಟ್ ಬ್ಯಾಟಿಂಗ್ ಮಾಡಿತ್ತು ಅಂತ ಇಟ್ಕೊಳ್ಳಿ, RCB 200 ರನ್ ಹೊಡೆದ್ರು, ಆಗ CSKಯನ್ನು ಮ್ಯಾಕ್ಸ್ ಟು ಮ್ಯಾಕ್ಸ್ 182ಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಕು. ಅಂದರೆ ನಮ್ಮ ವಿಜಯದ ಅಂತರ ಏನಿದೆ ಅದು ಮಿನಿಮಮ್ 18 ರನ್ ಆದರೂ ಆಗಿರಬೇಕು. ಎಲ್ಲಿಯಾದರೂ ಅಪ್ಪಿತಪ್ಪಿ CSK 5 ರನ್ನಿಂದ ಸೋತರು, 3 ರನ್ನಿಂದ ಸೋತರು ಅಂತೆಲ್ಲ ಇದ್ದರೆ ರನ್ ರೇಟ್ ಆಧಾರದಲ್ಲಿ ಈ ಮ್ಯಾಚ್ ಸೋತರೆ ಸಹ CSK ಪ್ಲೇ ಆಫಿಗೆ ತೇರ್ಗಡೆ ಆಗ್ತದೆ. ಸೊ ಆದ್ದರಿಂದ ಈ ಒಂದು ಕ್ಯಾಲ್ಕುಲೇಷನ್ ವೈಸ್ ನೋಡೋದಿದ್ರೆ RCBಗೆ ಸ್ವಲ್ಪ ತಲೆನೋವು ಜಾಸ್ತಿ. ಯಾಕಂತಂದರೆ CSK ಸೋತರೆ ಕೂಡ ಪ್ಲೇ ಆಫಿಗೆ ತೇರ್ಗಡೆ ಆಗುವಂತಹ ಒಂದು ವಿಶಿಷ್ಟವಾದಂತಹ ಅವಕಾಶ ಅವರ ಬಳಿ ಇದೆ. ಆದ್ದರಿಂದ ಎಕ್ಸ್ಟ್ರಾ ಪ್ರೆಷರ್ ಒಂದು 55ರಿಂದ 60% ಪ್ರೆಷರ್ RCBಯಲ್ಲಿದೆ, 40% ಪ್ರೆಷರ್ CSKಗೂ ಸಹ ಇರ್ತದಲ್ಲ ಮರ. ಧೋನಿಯ ಲಾಸ್ಟ್ ಮ್ಯಾಚ್ ಇರಬಹುದು, 99.99% ಧೋನಿಯ ಕಡೆಯ ಪಂದ್ಯ ಆಗ್ಬೋದು CSK ಕ್ವಾಲಿಫೈ ಆಗದಿದ್ದರೆ. ಹಾಗೆಯೇ RCB ಕಡೆಯಿಂದ ನೋಡೋದಿದ್ರೆ ನಮ್ಮ ಫಿನಿಷರ್ ದಿನೇಶ್ ಕಾರ್ತಿಕ್ ಅವರ ಕೊನೆಯ ಪಂದ್ಯ ಆಗಲಿದೆ ಎಲ್ಲಿಯಾದರೂ RCB ಪ್ಲೇ ಆಫಿಗೆ ತೇರ್ಗಡೆ ಆಗದಿದ್ದರೆ. ಇಬ್ಬರು ಕೂಡ ಮಹಾನ್ ಪ್ಲೇಯರ್ಸು. ಸೊ ಯಾರ ಪಾಲಿನ ಪಂದ್ಯ ಕಡೆಯ ಪಂದ್ಯ ಆಗ್ತದೆ
ಅನ್ನೋದು ಈಗ ನಾವೆಲ್ಲರೂ ಸಹ ಕಾತರದಿಂದ ಕಾಯ್ತಾ ಇರುವಂಥ ಕ್ಷಣ. ವಿಲ್ ಜಾಕ್ಸ್ ಅವರು ವಿಲ್ ಜಾಕ್ಸ್ ಅವರು ನಿಮಗೆ ಎಲ್ರಿಗೂ ಸಹ ಗೊತ್ತುಂಟು ಅಂತ ಅಂದ್ಕೊಂಡಿದ್ದಾರೆ. ವಿಲ್ ಜಾಕ್ಸ್ ಅವರು ಇನ್ನು ಮೇಲೆ ಆಡೋದಿಲ್ಲ ಈ ವರ್ಷ IPL ಅಲ್ಲಿ. ಯಾಕಂತಂದರೆ ಆಲ್ರೆಡಿ ಅವರು ನ್ಯಾಷನಲ್ ಡ್ಯೂಟಿ ಅಂದರೆ ವಾಪಸ್ ಅವರ ದೇಶಕ್ಕೆ ಹೋಗಿದ್ದಾರೆ. ವಿಲ್ ಜಾಕ್ಸ್, ಬಟ್ಲರ್ ಎಲ್ಲ ವಾಪಸ್ ಹೋಗಿಬಿಟ್ಟಿದ್ದಾರೆ. ಅವರಿಗೆ ಬುಲಾವ್ ಬಂದಿದೆ ಇಂಗ್ಲೆಂಡಿಂದ, ಬನ್ನಿ 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 ಸಾಕು IPL ಆಡಿದ್ದು T20 ವರ್ಲ್ಡ್ ಕಪ್ಪಿಗೆ ಪ್ರಿಪೇರ್ ಆಗಬೇಕು, ಬನ್ನಿ ಬನ್ನಿ ಅಂತ ಕರೆದಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವರ ಪ್ಲೇಸನ್ನು ಯಾರು ಫಿಲ್ ಮಾಡ್ತಾರೆ? ನೋ ಬ್ರೈನರ್ ಮ್ಯಾಕ್ಸ್ವೆಲ್ ಅನ್ನು ಹಾಕ್ಕೊಳ್ತಾರೆ. ಬಟ್ ಮ್ಯಾಕ್ಸ್ವೆಲ್ ಇಡೀ IPL ಅಲ್ಲಿ ಸಿಕ್ಕಾಪಟ್ಟೆ ಡಿಸಪಾಯಿಂಟಿಂಗ್ ಪ್ಲೇಯರ್ ಅಂತಂದರೆ ತಪ್ಪಾಗುವುದಿಲ್ಲ. ಪಡಿಕಲ್ ನಂಬರ್ 1 ಅಲ್ಲಿದ್ದಾರೆ. ಪಡಿಕಲ್ ಅವರು ನೆಕ್ಸ್ಟ್ ಲೆವೆಲ್ ಡಿಸಪಾಯಿಂಟಿಂಗ್ ಕ್ರಿಯೇಟ್ ಮಾಡಿರುವಂಥ, ಡಿಸಪಾಯಿಂಟಿಂಗ್ ಆಟ ಆಡಿರುವಂಥ ಪ್ಲೇಯರ್. ಬಟ್ ನಮ್ಮ RCB ಪಾಲಿಗೆ ಈ ವರ್ಷ ಅಂತೂ ಖಂಡಿತವಾಗಿ ಸಹ ಮ್ಯಾಕ್ಸ್ವೆಲ್ ಏನೂ ಪರ್ಫಾರ್ಮ್ ಮಾಡಲಿಲ್ಲ ಬ್ಯಾಟಿಂಗಲ್ಲಿ. ಲಿಟ್ರಲಿ ಬಿಗ್ ಝೀರೋ, ಏನೂ ಪರ್ಫಾರ್ಮ್ ಮಾಡಲಿಲ್ಲ. ಅಂದರೆ ಒಂದು ಜವಾಬ್ದಾರಿಯಿಂದ ಆಡಲಿಲ್ಲ, ಜವಾಬ್ದಾರಿ ಮರೆತು ಆಡಿದಾಗಿತ್ತು. ಅವ್ರದ್ದು ಫುಟ್ ಮೂಮೆಂಟ್ ಎಲ್ಲರೂ ಸಹ ಅಗ್ರಿ ಆಗ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಆ ಫ್ರಂಟ್ ಫೂಟನ್ನು ಬಾಲ್ ಹಾಕುವ ಮುಂಚೆ ಡೀಪ್ ಸ್ಕ್ವೇರ್ ಲೆಗ್ ಕಡೆಗೆ ಅಂದರೆ ಪೂರ್ತಿ ವಾರ ಮಾಡಿರ್ತಾರೆ. ಸೊ ಎಂಥ ಬೌಲರಿಗೆ ಅದ್ರ ಸಹ ಗೊತ್ತಾಗ್ತದೆ ಇವರು ಅಲ್ಲೇ ಹೊಡಿಲಿಕ್ಕೆ ಟ್ರೈ ಮಾಡ್ತಾ ಇರೋದು ಅಂತ. ಅದಕ್ಕೆ ಕರೆಕ್ಟಾಗಿ ಅವ್ರನ್ನ ಔಟ್ ಮಾಡುವ ಥರವೇ ಅವರಿಗೆ ಏನು ಆಕ್ವರ್ಡ್ ಆಗುವ ಥರದ ಒಂದು ಲೈನ್ ಆ್ಯಂಡ್ ಲೆಂತಲ್ಲಿ ಬೌಲರ್ಸ್ ಬಾಲ್ ಹಾಕ್ತಿದ್ದಾರೆ ಆ್ಯಂಡ್ ಇವರು ವಿಕೆಟ್ ಒಪ್ಪಿಸ್ತಾ ಇದ್ದಾರೆ. ಐ ಹೋಪ್ ಅಟ್ಲೀಸ್ಟ್ ನಾಳೆ ಮ್ಯಾಕ್ಸ್ವೆಲ್ ಅವರು ಒಂದು ಹಿರಿಯ ಸದಸ್ಯನಾಗಿ, ಅಂಥ ಒಂದು ಸ್ಟಾರ್ ಪ್ಲೇಯರ್ ಆಗಿ, ಆ ಒಂದು ಬ್ರ್ಯಾಂಡ್ ವ್ಯಾಲ್ಯೂಗೆ ತಕ್ಕದಾಗಿರುವಂಥ ಆಟ ಆಡಿದರೆ ಖಂಡಿತ RCB CSK ಮೇಲೆ ವಿನ್ ಆಗ್ತದೆ. ಎಸ್ಪೆಷಲಿ RCBಯಲ್ಲಿ ಆದರೂ ಚೇಸಿಂಗ್ ಮಾಡ್ತಾ ಇದ್ದರೆ ಆಗ ಮ್ಯಾಕ್ಸ್ವೆಲ್ ಅವ್ರದ್ದು ಆಟ ತುಂಬ 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 ನಿರ್ಣಾಯಕ. ಯಾಕಂತಂದರೆ ನಾವು 20 ಓವರಲ್ಲಿ ಹೊಡಿಲಿಕ್ಕಲ್ಲ, ಈಗ 18.1 ಓವರಲ್ಲಿ ಹೊಡೆದು ಮುಗಿಸ್ಬೇಕು. ಆದ್ದರಿಂದ ಮ್ಯಾಕ್ಸ್ವೆಲ್ ಅವರ ಆಟ ತುಂಬ ನಿರ್ಣಾಯಕ. ಯಾರು ಕೀ ಪ್ಲೇಯರ್ ನಾಳೆಗೆ ಅಂತ ಕೇಳಿದರೆ ನಾನು ಮ್ಯಾಕ್ಸ್ವೆಲ್ ಅಂತ ಹೇಳ್ತಾರೆ ಮಾರೆ. ಮ್ಯಾಕ್ಸ್ವೆಲ್ಲೇ ಕೀ ಪ್ಲೇಯರ್ ನಾಳೆ ಪಾಲಿಗಂತೂ. ಮ್ಯಾಕ್ಸ್ವೆಲ್ ಸೂಪರಾಗಿ ಆಡಲೇಬೇಕು. ಬ್ಯಾಟಿಂಗ್ ಫಸ್ಟ್ ಇರಲಿ ಅಥವಾ ಬೌಲಿಂಗ್ ಫಸ್ಟ್ ಇರಲಿ, ಎಂಥದೇ ಇರಲಿ, ಮ್ಯಾಕ್ಸ್ವೆಲ್ ನಮಗೆ ಕೀ ಪ್ಲೇಯರ್. ಹೋಪ್ಫುಲಿ ಮ್ಯಾಕ್ಸ್ವೆಲ್ ಏನಾದರೂ ಫಾರ್ಮಿಗೆ ಬಂದರೆ, ಒಂದು ವಿನ್ನಿಂಗ್ ನಾಕ್ ಆಡಿದರೆ RCB ನೆಕ್ಸ್ಟ್ ರೌಂಡ್ಗೆ ಸಿಲೆಕ್ಟ್ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ನಿಮಗೆಂತ ಅನ್ನಿಸ್ತದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫುಲ್ ಟೆನ್ಷನ್ ಆಗ್ತಾವೆ ಮಾರ ಸಾವು. ಬೌಲಿಂಗ್ ಬಗ್ಗೆ ನಾವು ಜಾಸ್ತಿ ಏನು ಕೊರಗಬೇಕಂತಿಲ್ಲ. ಭಯಂಕರ ಫಾರ್ಮಿಗೆ ಬಂದಿದ್ದಾರೆ ನಮ್ಮ ಬೌಲರ್ಸು. ಲಾಸ್ಟ್ 3 ಮ್ಯಾಚ್ಗಳಲ್ಲಿ ತನ್ನ ಒಪೊನೆಂಟನ್ನು ಆಲ್ಔಟ್ ಮಾಡಿ ಹಾಕಿದಂಥ ತಂಡ ನಮ್ಮ RCB. ಲಾಸ್ಟ್ 3 ಮ್ಯಾಚ್ ಏನು ಬೌಲರ್ಸ್ ಟ್ರಮೆಂಡಸ್ ಫಾರ್ಮಲ್ಲಿದ್ದಾರೆ, ಎಲ್ಲರನ್ನ ಆಲ್ಔಟ್ ಮಾಡ್ತಿದ್ದಾರೆ. ಹೋಪ್ಫುಲಿ ನಾಳೆ CSKನ ಎಲ್ಲಿಯಾದರೂ ಬೇಗ ಆಲ್ಔಟ್ ಮಾಡಿದರೆ ಸ್ವಲ್ಪ ನಿಧಾನವಾಗಿ, ಸ್ವಲ್ಪ ಟೆನ್ಷನ್ ಫ್ರೀಯಾಗಿ RCB ಆಡ್ಬೋದು. ಎಲ್ಲಾರು ಅಪ್ಪಿತಪ್ಪಿ ಜಸ್ಟ್ ಇಮ್ಯಾಜಿನ್ CSK ಫಸ್ಟ್ ಬ್ಯಾಟಿಂಗ್ ಮಾಡಿ 220 ರನ್ ಹೊಡೆದ್ರೆ 18.1 ಓವರಲ್ಲಿ 221 ರನ್ ಹೊಡೆಯುವಂಥ ಸಂಕಷ್ಟದ ಸ್ಥಿತಿ RCBಗೆ ಎದುರಾಗ್ತದೆ. ಅದು ಆಗದಿರಲಿ ಅನ್ನೋದು ನಮ್ಮ ಒಂದು ಆಶಯ. ಸುಮಾರು ಜನ ಹೇಳಿದಿರಿ ನೀವು ಅಲ್ಲಿ ಹೋದ್ಮೇಲೆ ಲೈವ್ ಸ್ಟ್ರೀಮಿಂಗ್ ಮಾಡಿ ಬ್ರೋ ಹಾಗೆ ಹೀಗೆ. ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ನಿಮಗೆ ಸ್ಟೇಡಿಯಂ ಒಳಗಡೆ ಅಲೋ ಮಾಡೋದು ಕೇವಲ ನಿಮ್ಮ ಫೋನು ಮತ್ತು ನಿಮ್ಮ ವ್ಯಾಲೆಟ್ ಮಾತ್ರ. ವ್ಯಾಲೆಟಲ್ಲಿ ಸಹ ಕಾಯಿನ್ ಇಟ್ಕೊಂಡು ಹೋಗ್ಲಿಕ್ಕಿಲ್ಲ, ಗೊತ್ತುಂಟ. ಸೊ ಆದ್ದರಿಂದ ಫೋನ್ ಚಾರ್ಜ್ ಬೇಕಲ್ಲ ಮರೆ, ಮ್ಯಾಚ್ ಮುಗಿಯೋ ತನಕ ಫೋನ್ ಚಾರ್ಜ್ ಬೇಕಾಗ್ತದಲ್ಲ. ಸೊ ಅದರಿಂದ ಲೈವ್ ಸ್ಟ್ರೀಮಿಂಗ್ ಮಾಡಿ ಹಾಗೆ ಹೀಗೆ ಅಂತೆಲ್ಲ ಆಗೋದಿಲ್ಲ. ಆ್ಯಂಡ್ ಯಾವುದು ಫಸ್ಟ್ ಟೈಮ್ ಸ್ಟೇಡಿಯಮ್ಗೆ ಹೋಗ್ತಾ ಇದ್ದಾರೆ, ನಾನು ಇದೇನು ದೊಡ್ಡ ಗ್ಯಾನ್ ಕೊಡ್ತಾ ಇರೋದಲ್ಲ, ಫಸ್ಟ್ ಟೈಮ್ ಯಾರದು ಈ ವಿಡಿಯೋ ನೋಡ್ತಾ ಇರೋರು ಫಸ್ಟ್ ಟೈಮ್ ನಾಳೆ ಸ್ಟೇಡಿಯಮ್ಗೆ ಹೋಗ್ತಾ ಇದ್ದರೆ ಹೊಟ್ಟೆ ತುಂಬ ತಿನ್ಕೊಂಡು ಬನ್ನಿ. ಬಿಕಾಸ್ ಸ್ಟೇಡಿಯಮಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. 1 ಲೋಟ ನೀರಿಗೆ, 1 ಲೀಟರ್ ಅಲ್ಲ, 1 ಲೋಟ ನೀರಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಒಂದು ಯಾವುದೋ ಡಾಮಿನೋಸ್ ಮಾರ್ಗರೀಟಾ ಪಿಜ್ಜಾ ಒಂದು 4 ಪೀಸಿಗೆ 200 ರೂಪಾಯಿ ಚಾರ್ಜ್. ಆ್ಯಂಡ್ 1 ಲೋಟ ನಿಮ್ಗೊಂದು ಇಷ್ಟು ದೊಡ್ಡ ಲೋಟದಲ್ಲಿ ನಿಮಗೆ ಕೋಕಾ ಕೋಲಾ, ಪೆಪ್ಸಿ 70ರಿಂದ 80 ರೂಪಾಯಿಗೆ ಮಾರ್ತಿದ್ದಾರೆ. ಸೊ ಸಿಕ್ಕಾಪಟ್ಟೆ ಲೂಟ್ತಾ ಇದ್ದಾರೆ. ಸೊ ನೀವು ಹೊಟ್ಟೆ ತುಂಬ ತಿಂದುಕೊಂಡು ಬನ್ನಿ ಅಂತ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಐ ಹೋಪ್ ನಾಳೆ RCB ವಿನ್ ಆಗಲಿ. ಆ್ಯಂಡ್ ಎಲ್ಲಿಯಾದರೂ ಇದು ಆಯಿತಾ ನೆಗೆಟಿವ್ ಸಹ ಮಾತಾಡಬೇಕಲ್ಲ, ಎಲ್ಲಾರು RCB ಸೋತಿತ್ತಂತವೇ ಇಟ್ಕೊಳ್ಳಿ. ಈ ಕಮೆಂಟ್ ಸೆಕ್ಷನಲ್ಲಿ ನೀನು ಕಾಲಿಟ್ಟಿದ್ದಕ್ಕೆ RCB ಸೋತದು ಅಂತ ಕಮೆಂಟ್ ಹಾಕೋರಿದ್ದು ದಯವಿಟ್ಟು ಈಗಲೇ ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗಿಬಿಡಿ. ಯಾಕಂದರೆ ಯಾರು ಸಹ ಮ್ಯಾಚ್ ನೋಡಿದ್ದಕ್ಕೆ ಗೆಲ್ಲೋದು ಅಥವಾ ಮ್ಯಾಚ್ ನೋಡಿದ್ದಕ್ಕೆ ಸೋಲೋದು ಅದೆಲ್ಲ ಆ ಒಂದು ಮೂಢನಂಬಿಕೆಯಿಂದ ಹೊರಗೆ ಬನ್ನಿ. ಯಾಕಂದರೆ ಸುಮಾರು ಜನ ಬ್ರೋ ನೀವು ಡೈಲಿ ಹೋಗಿ ಬ್ರೋ ಎಲ್ಲ ಮ್ಯಾಚಿಗೆ ಮೊನ್ನೆ GT ವಿರುದ್ಧ ಹೋಗಿದ್ದಕ್ಕೆ ವಿನ್ ಆದರು ಅಂತೆಲ್ಲ ಹೇಳಿದಾಗ ನನ್ನ ಟೆನ್ಷನ್ ಆಯಿತು. ಎಲ್ಲರೂ ಅಪ್ಪಿ ತಪ್ಪಿ GT ವಿರುದ್ಧ ನಾವು ಸೋತಿದ್ದಿದ್ರೆ ನೀನು ಮ್ಯಾಚ್ ನೋಡಲಿಕ್ಕೆ ಹೋದದ್ದಕ್ಕೆ ಸೋತದ್ದು ಅಂತ ಬೇಕಾದ್ರೆ ಅವ್ರು ಕಮೆಂಟ್ ಆಗ್ತಿದ್ರೆ ಏನೋ. ಸೊ ಅಂಥವ್ರು ಆ ಥರದ್ದು ಕಮೆಂಟ್ ನೋಡಿದಾಗ ನನಗೆ ಗಡಗಡ ಅಂತ ಆಗ್ತದೆ. ಹೋಪ್ಫುಲಿ ನಾಳೆ ಒಳ್ಳೆಯ ಮ್ಯಾಚ್ ಆಗ್ತದೆ. 20 ಓವರ್ ಕಂಟಿನ್ಯೂ, ಏನು ಒಂದು ಮಳೆ ಗಿಳೆ ಎಲ್ಲ ಏನು ಇರೋದೆ, ಎರಡೂ ತಂಡಕ್ಕೆ ಸಹ ಆರಾಮದಾಯಕವಾಗಿರುವಂಥ ಮ್ಯಾಚ್ ಆಗಲಿ ಮಾರೆ, ಆಡಿಯನ್ಸಿಗೆ ಸಹ ಖುಷಿ ಆಗಲಿ ಆ್ಯಂಡ್ RCB ಗೆದ್ದು ಬರಲಿ ಅಂತ ನಾನು ಈ ಮೂಲಕ ಆಶಿಸ್ತೇನೆ. ಹೌದು, ನನಗೆ ಸಹ ಧೋನಿ ಇಷ್ಟ. ಕಮೆಂಟ್ ಸೆಕ್ಷನ್ ಎಲ್ಲ ಅಂತ ಬೈಬೇಡಿ,
ನನಗೆ ಸಹ ಧೋನಿ ಇಷ್ಟ, ಬಟ್ ನಾ ಸಪೋರ್ಟ್ ಮಾಡ್ತಿರೋದು RCB ತಂಡ ಆಗಿರೋದ್ರಿಂದಾಗಿ ಐ ವುಡ್ ಡೆಫಿನೆಟ್ಲಿ ಗೋ ವಿತ್ RCB ಅಷ್ಟೇ. ಸರಿ, ಹಾಗಾದ್ರೆ ಬರುವ. ನಮಸ್ಕಾರ.